ಓಕೆ, ಮೊದಲನೇ ಪ್ರಶ್ನೆ. ದೇರ್ ಆರ್ 20 ಪೀಪಲ್ಸ್ ವರ್ಕಿಂಗ್ ಇನ್ ಎ ಆಫೀಸ್. ಒಂದು ಆಫೀಸ್ನಲ್ಲಿ 20 ಜನ ವರ್ಕ್ ಮಾಡ್ತಾ ಇದ್ದಾರೆ. ದ ಫಸ್ಟ್ ಗ್ರೂಪ್ ಆಫ್ 5 ವರ್ಕರ್ಸ್ ವರ್ಕ್ ಡ್ಯೂರಿಂಗ್ 8 AM ಟು 2 PM. ಸೊ ಮೊದಲನೇ ಗುಂಪು ಬೆಳಗ್ಗೆ 8ರಿಂದ 2 ಗಂಟೆ ತನಕ ವರ್ಕ್ ಮಾಡ್ತಾ ಇದೆ, ಮಧ್ಯಾಹ್ನ 2 ಗಂಟೆ ತನಕ. ಸೊ ಸೆಕೆಂಡ್ ಗ್ರೂಪು, ಫಸ್ಟ್ ಗ್ರೂಪಲ್ಲಿ ಎಷ್ಟು ಜನ? 5 ಜನ ಇದ್ದಾರೆ. ಸೆಕೆಂಡ್ ಗ್ರೂಪ್ ಆಫ್ 10 ವರ್ಕರ್ಸ್ ವರ್ಕ್ ಡ್ಯೂರಿಂಗ್ 10 AM ಟು 4 PM. ಅಂದರೆ ಇಲ್ಲಿ ಎರಡನೇ ಗ್ರೂಪಲ್ಲಿ 10 ಜನ 10 AM ಟು 4 PM ತನಕ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಥರ್ಡ್ ಗ್ರೂಪ್ ಆಫ್ 5 ವರ್ಕರ್ಸ್ ವರ್ಕ್ ಡ್ಯೂರಿಂಗ್ 12 noon ಟು 6 PM. 12 noonನಿಂದ 6 ತನಕ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದೇರ್ ಆರ್ 5 ಕಂಪ್ಯೂಟರ್ಸ್. ಅಂದರೆ ಅಲ್ಲಿ ಆಫೀಸ್ನಲ್ಲಿ 5 ಕಂಪ್ಯೂಟರ್ಸ್ ಇದೆ. ಫ್ರೀಕ್ವೆಂಟ್ಲಿ ಯೂಸಿಂಗ್, ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಡ್ಯೂರಿಂಗ್ ವಿಚ್ ಫಾಲೋಯಿಂಗ್ ಅವರ್ಸ್ ಕಂಪ್ಯೂಟರ್ಸ್ ಆರ್ ಲೈಕ್ಲಿ ಟು ಯೂಸ್ ಮೋಸ್ಟ್. ಯಾವ ಒಂದು ಸಮಯದಲ್ಲಿ ಕಂಪ್ಯೂಟರ್ಸು ತುಂಬ ಯೂಸ್ ಆಗುತ್ತೆ ಅಂತ ಕ್ವಶನ್ನು. ಓಕೆ, ಇದು ನಾವು ಈಗ ಬರ್ಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಸೊ ಇಲ್ಲಿ ಮೊದಲನೇ ಗುಂಪು 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಯೂಸ್ ಮಾಡ್ತಾರೆ 5 ಕಂಪ್ಯೂಟರ್ನ. ಇನ್ನು ಈ ಸೆಕೆಂಡ್ ಗ್ರೂಪಲ್ಲಿರೋ 10 ಜನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4. ಇನ್ನು ಥರ್ಡ್ ಗ್ರೂಪಲ್ಲಿರೋ 5 ಜನ ಮಧ್ಯಾಹ್ನ 12ರಿಂದ ಸಂಜೆ 6 ತನಕ ಯೂಸ್ ಮಾಡ್ತಾರೆ ಈ ಇದರಲ್ಲಿ. ಸೊ ಇದೆಲ್ಲ 12 to 2 ಅಂದರೆ 12 ಗಂಟೆ noon ಟು 2 PM ಅಲ್ಲಿ ಕಂಪ್ಯೂಟರ್ ತುಂಬ ಯೂಸ್ ಆಗ್ತದೆ. ಸೊ ಅಲ್ಲಿಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಎರಡನೇದು, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್. ಈ ಒಂದು ಸರಣಿಯಲ್ಲಿ ಬಿಟ್ಟು ಹೋಗಿರುವಂಥ ನಂಬರ್ನ ನಾವು ಕಂಡುಹಿಡಿಬೇಕು. ಸೊ ನಂಬರ್ ಏನು ಕೊಟ್ಟಿದ್ದಾನೆ? 4, 7, 11, 18, 29, 47, ಕ್ವಶನ್ ಮಾರ್ಕ್, 123, 199. ಸೊ ನೋಡಿ, ಇದರಲ್ಲಿ ಏನಾಗಿದೆ ಅನ್ನೋದು ನೀವು ಅನಾಲಿಸಿಸ್ ಮಾಡಬೇಕು. ಸೊ ಇದರಲ್ಲಿ ಸಿಕ್ಕಿರೋದು 4ರಿಂದ 7 ಆಗಿದೆ. ಸೊ 4, 7 ಕೂಡಿದರೆ 11 ಆಗುತ್ತೆ. 11, 7 ಕೂಡಿದಾಗ 18 ಬಂದಿದೆ. 18, 29 ಕೂಡಿದಾಗ 47 ಬಂದಿದೆ. ಅದೇ ಥರ ಈಗ 47 + 29 ಕೂಡಿದಾಗ ನಿಮಗೆ ಏನು ಬರಬೇಕು? 76 ಬರುತ್ತೆ. ಸೊ ಇಲ್ಲಿಗೆ 76. ಈಗ ನೋಡಿ, ಬೇಕಿದ್ರೆ ಚೆಕ್ ಮಾಡಿ ನೆಕ್ಸ್ಟ್ ಕರೆಕ್ಟ್ ಇದೆ. 76 + 47 ಮಾಡಿದಾಗ 123 ಬರುತ್ತೆ. ಅಲ್ಲಿಗೆ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಥರ್ಡ್ ಕ್ವಶನ್. ಅಟ್ ಎ ರೈಲ್ವೆ ಸ್ಟೇಷನ್ ಎ ಮ್ಯಾನ್ ಸೆಡ್ ಟು ಎ ವುಮೆನ್. ರೈಲ್ವೆ ನಿಲ್ದಾಣದಲ್ಲಿ ಮನುಷ್ಯ ಒಂದು ವುಮೆನ್ಗೆ ಅಥವಾ ಹೆಂಗಸಿಗೆ ಹೇಳ್ತಾನೆ, ಎ ಟ್ರೈನ್ ಲೀವ್ಸ್ ಫಾರ್ ನ್ಯೂ ಜಲ್ಪಗುರಿ ಆಫ್ಟರ್ ಎವ್ರಿ 145 hours. ಸೊ ಪ್ರತಿ 1 ಗಂಟೆ 45 ನಿಮಿಷಕ್ಕೆ ಜಲ್ಪೈಗುರಿಯಿಂದ ಟ್ರೈನು ಹೊರಡುತ್ತೆ. ದ ಲಾಸ್ಟ್ ಟ್ರೈನ್ ಹ್ಯಾಸ್ ಆಲ್ರೆಡಿ ಲೆಫ್ಟ್ 50 minutes ago. ಇನ್ಲು ಟ್ರೈನ್ ಹೋಗಿ ಅಲ್ಲೇ 50 ನಿಮಿಷ ಆಗಿದೆ. ದ ನೆಕ್ಸ್ಟ್ ಟ್ರೈನ್ ವಿಲ್ ಲೀವ್ಸ್ ಅಟ್ 5:50 PM. ಸೊ ನೆಕ್ಸ್ಟ್ ಟ್ರೈನು 5:15ಕ್ಕೆ ಹೊರಡುತ್ತೆ. ಅಟ್ ವಾಟ್ ಟೈಮ್ ದಿಸ್ ಇನ್ಫಾರ್ಮೇಷನ್ ವಾಸ್ ಗಿವನ್ ಟು ಎ ವುಮನ್. ಯಾವ ಸಮಯದಲ್ಲಿ ಈ ಮಾಹಿತಿಯನ್ನು ವುಮೆನ್ಗೆ
ಹೆಂಗಸಿಗೆ ಒಂದು ಲೇಡಿಗೆ ಮಾಹಿತಿನ ನೀಡಿದ್ದಾನೆ ಮಹಿಳೆಗೆ ಅಂತ. ಸೊ ಅದಕ್ಕೆ ಉತ್ತರ ಮಾಡಬೇಕು ಅಂದರೆ ಸೊ ಏನು ನೆಕ್ಸ್ಟ್ ಟ್ರೈನ್ ಹೋಗೋದು 5:15 PM ಕರೆಕ್ಟಾ. ಸೊ 1 hour 45 minutes ಅಂತ ಅಂದಾಗ ಯಾವಾಗ ಹೋಗಿತ್ತು ಹಿಂದ್ಗಡೆ ಟ್ರೈನು ಅಂದರೆ 3:30 ಯಾಕಂದರೆ 1:45 ನೀವು ಕಳಿದಾಗ 3:30 ಬರುತ್ತೆ. ಸೊ ಈಗ ಹಿಂದ್ಲು ಟ್ರೈನ್ ಆಲ್ರೆಡಿ ಹೊರಟೋಗಿ 50 ನಿಮಿಷ ಆಗಿದೆ. ಸೊ ಪ್ಲಸ್ 50 minutesನ ನೀವು ಆ್ಯಡ್ ಮಾಡಿದರೆ ಏನು ಬರುತ್ತೆ, 4:20 PM ಬರುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಹೋಗೋ ಟ್ರೈನು 5:15 PM ಹೋಗುತ್ತೆ. ಇದ್ರ ಹಿಂದೆ ಹೋಗಿರೋ ಟ್ರೈನ್ದು ಅಂದರೆ 1:45 minutes ಅಂದರೆ 1 hour 45 minutes ಹಿಂದೆ ಹೋಗಿತ್ತೆ ಟ್ರೈನು. ಆ ಟ್ರೈನ್ ಹೋಗಿ 50 ನಿಮಿಷ ಆಗಿತ್ತು. ಸೊ ಅಲ್ಲಿಗೆ ನಮಗೆ 4:20 PM ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ ಇಟ್ ಈಸ್ ಪಾಸಿಬಲ್ ಟು ಮೇಕ್ ಎ ಮೀನಿಂಗ್ಫುಲ್ ವರ್ಡ್ ಫ್ರಮ್ ದ ಫಸ್ಟ್, second, fourth, fifth letter of the word falsehood, then which will be the third letter from the right? Give your answer as M if more than one word can be formed, and if no word can be formed then give your answer X. ಅಂದರೆ ಈಗ ಕೊಟ್ಟಿರೋ ಪದ ಇದೆಯಲ್ಲ, ಸೊ ಕೊಟ್ಟಿರೋ ಪದ FALSEHOOD. ನಂಬರ್ಸ್ ಬರ್ಕೊಳ್ಳಿ, 1 2 3 4 5 6 7 8 9. ಸೊ ಇದರಲ್ಲಿ ಅವ್ರು ಹೇಳಿರೋ ಹಾಗೆ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಫೋರ್ತ್ ಲೆಟರ್ ಆ್ಯಂಡ್ ಫಿಫ್ತ್ ಲೆಟರ್, ಅಲ್ಲಿಗೆ FASE ಬರುತ್ತೆ. ಇದರಲ್ಲಿ ವರ್ಡ್ಸ್ ಫಾರ್ಮೇಷನ್ ಮಾಡಬೇಕು. ಅಕಸ್ಮಾತ್ ಒಂದಕ್ಕಿಂತ ಜಾಸ್ತಿ ಆದರೆ ಎಮ್ ಅಂತ ಮಾರ್ಕ್ ಮಾಡಬೇಕು. ಆಪ್ಷನಲ್ಲಿ ಯಾವ ವರ್ಡು ಫಾರ್ಮೇಷನ್ ಆಗ್ತಿಲ್ಲ ಅಂದರೆ ಎಕ್ಸ್ ಮಾಡಬೇಕು. ಅಕಸ್ಮಾತ್ ಯಾವ್ದಾದ್ರು ವರ್ಡ್ ಫಾರ್ಮೇಷನ್ ಆಯಿತು ಅಂದರೆ ಅದರಲ್ಲಿ ಥರ್ಡ್ ಲೆಟರ್ ಫ್ರಮ್ ರೈಟ್ ಸೈಡಿಂದ ನಾವು ಕೌಂಟ್ ಮಾಡಬೇಕು. ಸೊ ಇದರಲ್ಲಿ ಲೆಟರ್ ಫಾರ್ಮ್ ಆಗುತ್ತೆ, ಏನಂತ, ಸೇಫ್ ಅಂತ. ಸೊ ಸೇಫ್ ಅಂತ ಫಾರ್ಮ್ ಆಗುತ್ತೆ, ಬಿಟ್ಟರೆ ಎಕ್ಸ್ಟ್ರಾ ಏನು ವರ್ಡ್ ಫಾರ್ಮೇಷನ್ ಮಾಡೋಕ್ಕಾಗಲ್ಲ ಈ 4 ಲೆಟರ್ಸಿಂದ. ಸೊ ಇವ್ರು ಹೇಳಿರೋದು ರೈಟ್ ಸೈಡಿಂದ ಥರ್ಡ್ ಒನ್. ಸೊ ರೈಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ 1 2 3 4. ಸೊ ರೈಟ್ ಸೈಡಿಂದ ಥರ್ಡ್ ಒನ್ ಅಂದರೆ ಎ ಅಕ್ಷರ. ಅಲ್ಲಿಗೆ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಎ ಲೇಡಿ ರನ್ಸ್ 12 kilometers ಟುವರ್ಡ್ಸ್ ಟು ನಾರ್ತ್. ಅಂದರೆ ಒಂದು ಲೇಡಿ 12 kilometers ನಾರ್ತ್ ಸೈಡ್ ಓಡ್ತಾಳೆ, 12 kilometers. ಓಕೆ, ನೆಕ್ಸ್ಟ್ ದೆನ್ 6 kilometers ಟುವರ್ಡ್ಸ್ ಟು ಸೌತ್. ಈಗ ನಾರ್ತ್ ಕಡೆಗೆ ಹೋಗ್ತಾಳೆ, ಮತ್ತೆ ರಿಟರ್ನ್ 6 kilometers ವಾಪಸ್ ಬರ್ತಾಳೆ, 6 kilometers ಸೌತು. ಸೊ ನೆಕ್ಸ್ಟ್ ಏನು ಮಾಡ್ತಾಳೆ, ದೆನ್ 8 kilometers ಟು ಈಸ್ಟ್ ಅಂದರೆ ಈ ಸೈಡ್ ಪೂರ್ವ 8 kilometers ಓಡ್ತಾರೆ. ಹೌ ಫಾರ್ ಈಸ್ ಶಿ ಫ್ರಮ್ ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಇನ್ ವಿಚ್ ಡೈರೆಕ್ಷನ್? ಸೊ ಅವಳು ಮೊದಲು ಆರಂಭಿಸಿದ ಸ್ಥಳದಿಂದ ಈಗಿರೋ ಸ್ಥಳಕ್ಕೆ ಎಷ್ಟು ಡಿಸ್ಟೆನ್ಸು ಮತ್ತು ಯಾವ ಡೈರೆಕ್ಷನ್ ಇದ್ದಾರೆ ಅಂತ ಕೇಳ್ತಾರೆ. ಸೊ ನೋಡಿ, ಇಲ್ಲಿ 12 kilometers ಹೋಗಿದ್ದಾಳು, 6 kilometers ರಿಟರ್ನ್ ಬಂದ್ಲು ಅಂದರೆ ಈ ಕಡೆ 6 kilometers ಉಳಿತು. ಸೊ ಇಲ್ಲಿಂದ ಯಾವ ಡೈರೆಕ್ಷನಲ್ಲಿದ್ದಾರೆ ಅಂತ ಮಾಡ್ಕೋಬೇಕು. ಅದಕ್ಕೆ ನಾನು ABC ಅಂತ ಕೊಡ್ಕೊತೀನಿ. ಸೊ ಇವಾಗ ನಾವು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಪೈಥಾಗರಸ್ ಥಿಯರಮ್ ಅಂದರೆ ಏನು ಬರುತ್ತೆ, BC ಸ್ಕ್ವಯರ್, ಇದನ್ನು ಹೈಪಾಟಿನಸ್, ಇದು ಬೇಸ್, ಇದು ಹೈಟ್. ಸೊ ಹೈಪಾಟಿನಸ್ ಈಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಹೈಟ್ ಪ್ಲಸ್ ಬೇಸ್ ಸ್ಕ್ವಯರ್. ಸೊ ನಮಗೆ
ಎ ಬಿ ಇದ್ರದ್ದು ಗೊತ್ತು 6 ಕಿಲೋಮೀಟರ್, ಎ ಸಿ ಇದ್ರದ್ದು ಗೊತ್ತು 8 ಕಿಲೋಮೀಟರ್ಸ್. ಇನ್ನು ಬಿ ಸಿ ಸ್ಕ್ವೇರ್ ಆಗೇ ಇರುತ್ತೆ. ಇದನ್ನು ಕೂಡಿದಾಗ ಸ್ಕ್ವೇರ್, ಸೊ ಎಷ್ಟಾಗುತ್ತೆ? 36 + 64 = 100. ಸೊ ಬಿ ಸಿ ಸ್ಕ್ವೇರ್ ಇರೋದು ಈ ಕಡೆಗೆ ಹೋದಾಗ ರೂಟ್ ಆಗುತ್ತೆ, √100. ಇದ್ರದ್ದು ಆನ್ಸರು 10 ಬರುತ್ತೆ. ಅವಾಗ ಬಿ ಸಿ 10 ಕಿಲೋಮೀಟರ್, ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ಸ್ ಇದೆ. ಮತ್ತು ಇದು ನಾರ್ತ್ ಡೈರೆಕ್ಷನ್ ಅಂದಾಗ ಇಲ್ಲಿಗೆ ಬರೋದು ನಾರ್ತ್ ಈಸ್ಟ್. ಸೊ ಅಲ್ಲಿಗೆ 10 ಕಿಲೋಮೀಟರ್ ನಾರ್ತ್ ಈಸ್ಟ್. ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಶೂಟ್ ಆಸ್ ಕೋಡೆಡ್. ನೋಡ್ರಿ, ಶೂಟ್ನ ಏನಂತ ಕೋಡ್ ಮಾಡಿದ್ದಾರೆ? 21, 10, 17, 17, 22 ಅಂತ ಮಾಡಿದ್ದಾರೆ. ನೆಕ್ಸ್ಟು ಅದೇ ಥರ ನಾವು ಟೆಲ್ಲಿ ಅನ್ನೋದಕ್ಕೆ ಕೋಡಿಂಗ್ ಮಾಡಬೇಕು. ಸೊ ಫಸ್ಟ್ ಇದು ಹೇಗೆ ಕೋಡಿಂಗ್ ಆಗಿದೆ ಅಂತ ತಿಳ್ಕೋಬೇಕು. ಸೊ ಅಲ್ಲಿಗೆ ಎ ಟು ಝೆಡ್ ನಿಮಗೆ ಆಲ್ಫಾಬಿಟ್ಸ್ ವಿತ್ ಅದಕ್ಕೆ ನಂಬರ್ಸ್ ಕೊಟ್ಕೊಂಡು ಫಾರ್ಮೇಷನ್ ಮಾಡ್ಕೋಬೇಕು. ಸೊ ಅವಾಗ SHOOT, ಎಸ್ ಏನು ಆಲ್ಫಾಬೆಟಿಕಲ್ಲಿ 19th ಪ್ಲೇಸ್ ಫ್ರಮ್ ಲೆಫ್ಟ್ ಸೈಡಿಂದ. ಸೊ 8ಗೆ H ಬರುತ್ತೆ, 8ಗೆ. ಇನ್ನು ಓಗೆ 15, ಓಗೆ 15, ಇನ್ನು ಟಿಗೆ 20. ಸೊ ಇಲ್ಲಿ ನೋಡಿ 21 ಇದೆ, ಬಟ್ ಇಲ್ಲಿ 19 ಇದೆ, ಅಂದರೆ +2 ಆ್ಯಡ್ ಆಗಿದೆ, ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ 10 ಇದೆ, ಬಟ್ ಇದ್ರಾಗ 8 ಇದೆ, ಅಲ್ಲಿಗೆ +2 ಇಲ್ಲಿಗೂ ಆ್ಯಡ್ ಆಗಿದೆ. ಅದೇ ಥರ ಎಲ್ಲದಕ್ಕೂ 2 ಆ್ಯಡ್ ಮಾಡಿದರೆ 17, 17, 22 ಆಗಿದೆ. ಸೊ ಅದೇ ಥರ ಈಗ ನೀವು ಟೆಲ್ಲಿಗೂ ಸತ ಮಾಡ್ಕೋಬೇಕು. ಸೊ ಏನು T20, ಇಗೆ 5, ಎಲ್ಗೆ 12, ಎಲ್ಗೆ 12, ವೈಗೆ 25 ಬರುತ್ತೆ. ಸೊ +2 ಮಾಡ್ತಾ ಹೋಗ್ಬೇಕೀಗ. ಅಲ್ಲಿಗೆ 22, 7, 14, 14, 27. ಸೊ ಅಲ್ಲಿಗೆ ಆಪ್ಷನ್ ಡಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಎ ಫ್ಲವರ್ ಕೆಪ್ಟ್ ಇನ್ ಎ ಬಾಸ್ಕೆಟ್ ಡಬಲ್ಸ್ ಇನ್ ಎವ್ರಿ 1 minute. ಅಂದರೆ ಬಕೆಟಲ್ಲಿ ಇಟ್ಟಿರೋ ಅಥವಾ ಬಾಸ್ಕೆಟ್ ಅಲ್ಲಿ ಇಟ್ಟಿರೋ ಫ್ಲವರ್ಸು ಪ್ರತಿ 1 ನಿಮಿಷಕ್ಕೂ ಅದರಲ್ಲಿ ಇರೋದಕ್ಕಿಂತ ಡಬಲ್ ಆಗ್ತದೆ. ಈಗ 1 ಇದ್ದಿದ್ರೆ 1 ನಿಮಿಷ ಆದಮೇಲೆ 2 ಆಗುತ್ತೆ, 2 ಇರೋದು 1 ನಿಮಿಷ ಆದಮೇಲೆ 4 ಆಗುತ್ತೆ. ಈ ಥರ ಆದಾಗ ಸೊ ಅದು ಕಂಪ್ಲೀಟ್ ಬಾಸ್ಕೆಟ್ ತುಂಬಕ್ಕೆ 30 minutes ಬೇಕು. ಸೊ ದೆನ್ ಹೌ ಮೆನಿ ಟೈಮ್ಸ್ 1/4 ಆಫ್ ದ ಬಾಸ್ಕೆಟ್ ವಿಲ್ ಫಿಲ್ಡ್ ವಿತ್ ಫ್ಲವರ್ಸ್. ಅಂದರೆ ಕಾಲು ಭಾಗ ತುಂಬಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ ಅಂತ ಕೇಳಿದ್ದಾನೆ. ಸೊ ನಾವು ಮುಂದಿನಿಂದ 1 ಫ್ಲವರಿಂದ ಹೋಗಬಾರ್ದು, ಫುಲ್ ಫ್ಲವರ್ಸಿಂದ ಬರಬೇಕೀಗ. 30 minutes, 30 minutesಗೆ ಏನಾಗಿದೆ? ಫುಲ್ ಆಗಿದೆ, ಅಂದರೆ 1 ಅಂತ. ಸೊ ಅದ್ರ ಅರ್ಧ ಆಗಬೇಕು. ನೆಕ್ಸ್ಟ್ ನಾವು ಡೌನ್ ಮಾಡ್ಕೊಳ್ಳೋಣ. 29 minutesಗೆ ಆಫ್ ಆಗುತ್ತೆ, 1/2. 28, ಈ ಆಫಲ್ಲಿ ಮತ್ತೆ ಆಫ್ ಆದರೆ ಕ್ವಾರ್ಟರ್, ಅಂದರೆ ಕಾಲ್ ಭಾಗ, 1/4. ಸೊ ಅಲ್ಲಿಗೆ ಕಾಲ್ ಭಾಗ ಆಗೋದು 28 minutes ಇದ್ದಾಗ ಕಾಲ್ ಭಾಗ ಆಗುತ್ತೆ. ಅಲ್ಲಿಗೆ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸ್ಟಡಿ ದ ಫಾಲೋಯಿಂಗ್ ವೆನ್ ಡಯಾಗ್ರಾಮ್ and find the region representing persons who are educated and employed but not confirmed. ಸೊ ವೆನ್ ಡಯಾಗ್ರಾಮ್ ನೋಡಿ ನಾವು ಯಾವ ಪರ್ಸನ್ಸ್ ಅಂದರೆ ಎಜುಕೇಟೆಡ್ ಮತ್ತು ಎಂಪ್ಲಾಯ್ ಆಗಿರ್ತಾರೆ, ಬಟ್ ಅವರು ಕನ್ಫರ್ಮ್ಡ್ ಅಂದರೆ ದೃಢೀಕರದ ಅಲ್ಲ ವ್ಯಕ್ತಿಗಳು ಅಂತ ನಾವು ಕಂಡುಹಿಡಿಬೇಕು. ಸೊ ಇದನ್ನು ಚಿತ್ರ ನೋಡೇ ಆನ್ಸರ್ ಮಾಡಬೇಕು. ಸೊ ಆಗ ನೋಡಿದಾಗ ನೋಡಿ, ಸೊ ಈ ಇದ್ರರು ಬರಬಾರ್ದು, ಬಟ್ ಅವರು ಎಜುಕೇಟೆಡ್ ಆಗಿರಬೇಕು, ಎಂಪ್ಲಾಯ್ಡ್ ಆಗಿರಬೇಕು, ಆದರೆ ಕನ್ಫರ್ಮ್ಡ್ ಆಗಿರಬಾರ್ದು. ಕನ್ಫರ್ಮ್ಡ್ ಅಂದರೆ ಟ್ರಯಾಂಗಲ್ ಒಳಗೆ ಬರೋರು.
ಸೊ ಈ ಸರ್ಕಲ್ಲು ಎಜುಕೇಟೆಡ್, ಈ ಸರ್ಕಲ್ಲು ಎಂಪ್ಲಾಯ್ಡ್. ಸೊ ಈನ ನಾವು ತೆಗಿತೀವಿ, ಯಾಕಂದರೆ ಇದ್ರೊಳಗೆ ಬಂದಿದೆ. ಸೊ ಬಿ ಡಿ ಇವರು ಎಜುಕೇಟೆಡ್ ಆಗಿದ್ದಾರೆ, ಎಂಪ್ಲಾಯ್ಡ್ ಆಗಿದೆ, ಆದರೆ ಕನ್ಫರ್ಮ್ಡ್ ಆಗಿಲ್ಲ, ಅಂದರೆ ದೃಢೀಕರಣ ಆಗಿಲ್ಲ. ಸೊ ಅಲ್ಲಿಗೆ ಸಿ ಈಸ್ ಅ ರೈಟ್ ಆನ್ಸರ್. ಬಿ ಆ್ಯಂಡ್ ಡಿ. ನೆಕ್ಸ್ಟ್ ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಇದರಲ್ಲಿ ಪಿ ಸರ್ಕಲ್ನಲ್ಲಿರೋರು ಹಾರ್ಡ್ ವರ್ಕಿಂಗ್ ಪೀಪಲ್ಸು, ಕ್ಯೂ ಸರ್ಕಲ್ನಲ್ಲಿ ಇರೋರು ಇಂಟೆಲಿಜೆಂಟ್ ಪೀಪಲ್ಸು, ಇನ್ನು ಆರ್ ಸರ್ಕಲಲ್ಲಿರೋರು ಟ್ರೂತ್ಫುಲ್ ಸತ್ಯವಂತರು, ಇನ್ನು ಎಸ್ ಸರ್ಕಲಲ್ಲಿರೋರು ಆನೆಸ್ಟ್ ಪೀಪಲು. ಸೊ ವಿಚ್ ರೀಸನ್ ರೆಪ್ರೆಸೆಂಟ್ ದ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್, ಆನೆಸ್ಟ್ ಆ್ಯಂಡ್ ಟ್ರೂತ್ಫುಲ್ ಬಟ್ ನಾಟ್ ಹಾರ್ಡ್ ವರ್ಕಿಂಗ್? ಅಂದರೆ ಅವರು ಹಾರ್ಡ್ ವರ್ಕರ್ಸ್ ಆಗಿರಬಾರ್ದು, ಇಂಟೆಲಿಜೆನ್ಸ್ ಆಗಿರಬೇಕು, ಆನೆಸ್ಟ್ ಆಗಿರಬೇಕು ಮತ್ತು ಟ್ರೂತ್ಫುಲ್ ಆಗಿರಬೇಕು. ಸೊ ಎಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಆನೆಸ್ಟು ಬರುತ್ತೆ. ಇನ್ನು ಆರು ಟ್ರುತ್ತು, ಕ್ಯೂ ಇಂಟೆಲಿಜೆಂಟು, ಪಿ ಹಾರ್ಡ್ ವರ್ಕು. ಸೊ ಹಾರ್ಡ್ ವರ್ಕರ್ಸ್ನ ನಾವು ಕನ್ಸಿಡರ್ ಮಾಡಬಾರ್ದು. ಈ ಪಿ ಸರ್ಕಲ್ ಬರೋದನ್ನೆಲ್ಲ ಬಿಟ್ಟುಬಿಡಿ. ಇನ್ನು ಈ ಮೂರು ಯಾವುದರಲ್ಲಿ ಕೊಲೈಡ್ ಆಗ್ತವೆ ಅಂದರೆ ಸೇರ್ತವೆ ಅನ್ನೋದು ನೋಡಿದಾಗ 6 ಬರುತ್ತೆ. ಅಲ್ಲಿಗೆ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇಫ್ ರೆಡ್ ಈಸ್ ಕಾಲ್ಡ್ ಹೇರ್, ರೆಡ್ನ ಹೇರ್ ಅಂತ ಕರೀತಾ ಇದ್ದಾರೆ. ಹೇರ್ ಈಸ್ ಕಾಲ್ಡ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಈಸ್ ಕಾಲ್ಡ್ sky. Sky is called blue and blue is called wind. Wind is called white. Then what is the color of sky? Sky color ಏನು? Sky color blue. Option C is a right answer. Next one, answer the questions from 16 to 20 based on the data given below. ಇದು ಡಾಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಮು. ಸೊ ಇಲ್ಲಿ 3 ಕಂಪ್ನಿ ಕೊಟ್ಟಿದ್ದಾನೆ, ಅದ್ರ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಆಫೀಸರ್ಸು ವರ್ಕರ್ಸು ಎಲ್ಲ ಕೊಟ್ಟಿದ್ದಾನೆ, ಟೋಟಲ್ ವರ್ಕರ್ಸು 1200 ಅಂತಲೂ ಹೇಳಿದ್ದಾನೆ. ಸೊ ಮೊದಲನೇ ಕೆಲಸ ಏನು ಮಾಡಬೇಕು ಅಂದರೆ ಟೇಬಲ್ಸ್ನ ಕರೆಕ್ಟಾಗಿ ಬರ್ಕೋಬೇಕು. ಓಕೆನಾ? ಟೇಬಲ್ಸ್ನ ಕರೆಕ್ಟಾಗಿ ಬರ್ಕೋಬೇಕು. ಫಸ್ಟು ಕಂಪನಿ ಎ, ಬಿ, ಸಿ ಮತ್ತು ಟೋಟಲ್ಲು. ಸೊ ಆಫೀಸರ್ಸ್ ಮತ್ತು ವರ್ಕರ್ಸ್. ಓಕೆನಾ? ಸೊ ಎ ಅಲ್ಲಿ 35% ಆಫ್ ವರ್ಕರ್ಸ್ ಅಂದರೆ ಏನು ಮಾಡಬೇಕು? 1200ಅಲ್ಲಿ 35% ಎ ಕಂಪ್ನಿ ವರ್ಕರ್ಸು ಅಂದರೆ 20 ಕ್ಯಾನ್ಸಲ್ ಆಯಿತು. 12 ಇಂಟು 35 ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ? 420 ಬರುತ್ತೆ. ಸೊ ಎಷ್ಟು ಬಂತು? 420 ಬಂತು. ಸೊ 420 35 ಅಂದರೆ ಏನು ಕಂಡುಹಿಡಿಬೇಕು ನಾವು? ಆಫೀಸರ್ಸ್ ಎಷ್ಟು ಅಂತ. ಆಫೀಸರ್ಸ್ ಎಷ್ಟು ಬರ್ತಾರೆ? 12 ಬರ್ತಾರೆ ನೋಡಿ, 12. ಸೊ ಇದನ್ನು ರೇಷಿಯೋ ಲೆಕ್ಕ ನೋಡ್ರಿ. ಈಗ 1:35 ಬರಬೇಕು. 12 1s 12, 35s. ಅಲ್ಲಿಗೆ 1:35 ಬಂತು. ನೆಕ್ಸ್ಟ್ ಅದೇ ಥರ ಬಿಗೆ ಹೋಗಬೇಕು. ಓಕೆ, ನೆಕ್ಸ್ಟು ಬಿಗಾದರೆ 1200ಅಲ್ಲಿ 40%. ಸೊ 2 ಕ್ಯಾನ್ಸಲ್ ಆಗುತ್ತೆ. 12 4 48 0 ಬಂತು. ಅಲ್ಲಿಗೆ ಇದರಲ್ಲಿ ರೇಷಿಯೋ ತೆಗೆದಾಗ ಎಷ್ಟು? ಸರಿ, 20 ರೇಷಿಯೋದಲ್ಲಿ ತೆಗಿಬೇಕು. ಸೊ ಅಲ್ಲಿಗೆ 24.
2 4 ಸೊ ಅಲ್ಲಿಗೆ ಎಷ್ಟಾಯಿತು, ಒಬ್ಬ ಆಫೀಸರ್ಸ್ಗೆ 24 ಜನ ಅನ್ನೋ ಲೆಕ್ಕದಲ್ಲಿ ಕಂಪ್ನಿಗೆ 24 480. ಅಲ್ಲಿಗೆ 1:20 ರೇಷಿಯೋ ತೋರಿಸ್ಬೇಕು ಅಂದಾಗ 24 1 24 2 0 ಅಲ್ಲಿ ಬರುತ್ತೆ ಪಕ್ಕ 2ಗೆ, ಅಲ್ಲಿಗೆ 1:20. ಇನ್ನು ಸಿಗೆ ನೋಡಿದಾಗ ಸಿಗೂ ಸೇಮ್ ಇದೇ ಥರ 1200 ವರ್ಕರ್ಸಲ್ಲಿ 25% ಇದು 25% ಸೇಮ್ ಮಾಡಿದಾಗ ನಮಗೆ 300 ಬರುತ್ತೆ. 300ಅಲ್ಲಿ ನಾವು 15 ಡಿವೈಡ್ ಮಾಡಿದಾಗ 15 1 15 2 ಅಲ್ಲಿಗೆ 20. ಸೊ ರೇಷಿಯೋ 20. ಅಲ್ಲಿಗೆ 20 ಆಫೀಸರ್ಸಿಗೆ ನಿಮಗೆ 300 ಎಂಪ್ಲಾಯೀಸ್ ಕೊಡ್ತಾರೆ ಕಂಪ್ನಿ ಸಿ ಅಲ್ಲಿ. ಓಕೆ, ಟೋಟಲ್ ಆಫೀಸರ್ಸ್ ಬಂದು 56 ಆಯಿತು. ಟೋಟಲ್ ವರ್ಕರ್ಸ್ ಬಂದು 1200. ಸೊ ಓಕೆನಾ? ಓಕೆ, ನೆಕ್ಸ್ಟ್ ಇಷ್ಟು ಟೇಬಲ್ ರೆಡಿ ಮಾಡ್ಕೊಂಡಾದ್ಮೇಲೆ ಕ್ವಶನ್ಸ್ಗೆ ಆನ್ಸರ್ ಹುಡ್ಕೊಳ್ಳೋ. ಫೈಂಡ್ ದ ರೇಷಿಯೋ ಬಿಟ್ವೀನ್ ಟೋಟಲ್ ನಂಬರ್ಸ್ ಆಫ್ ವರ್ಕರ್ಸ್ ಇನ್ ಎ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ ಟು ದ ಟೋಟಲ್ ನಂಬರ್ಸ್ ಆಫ್ ಆಫೀಸರ್ಸ್ ಇನ್ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ. ಅದನ್ನು ಕಂಪ್ನಿ ಎ ಮತ್ತು ಬಿ ವರ್ಕರ್ಸು ಮತ್ತು ಕಂಪ್ನಿ ಎ ಬಿ ಆಫೀಸರ್ಸ್ದು ರೇಷಿಯೋ ಈಗ ನಾವು ಕಂಡುಹಿಡಬೇಕು. ಸೊ ಫಸ್ಟ್ ಏನು ಕೇಳಿರೋದವನು ವರ್ಕರ್ಸ್ ಆಗಿರೋದ್ರಿಂದ 420 ಎ ಅಲ್ಲಿ 480 ಬಿ ಅಲ್ಲಿ ರೇಷಿಯೋ. ಇನ್ನು ಆಫೀಸರ್ಸ್ ಎಷ್ಟಿದ್ರು 12 24. ಓಕೆನಾ? 12 + 24. ಸೊ ಅಲ್ಲಿಗೆ ಎಷ್ಟಾಯಿತು 936. ಇದನ್ನು ರೆಡ್ಯೂಸ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ಎಷ್ಟು? 9 4 36, 9 10 90 ಆಯಿತು. ನೆಕ್ಸ್ಟ್ ಇದನ್ನು ಇನ್ನೂ ರೆಡ್ಯೂಸ್ ಮಾಡ್ಬೋದು. 4 1 4 2 8, ಇನ್ನು 2 ಉಳೀತು, 4 5 20. ಸೊ 25 ರೇಷಿಯೋ 1 ಅಲ್ಲಿ. ಅಲ್ಲಿಗೆ 16ಕ್ಕೆ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ನೋಡೋಣ. ಟೋಟಲ್ ನಂಬರ್ಸ್ ಆಫ್ ಎಂಪ್ಲಾಯೀಸ್ ಇನ್ ಎ ಕಂಪ್ನಿ ಬಿ ಎಕ್ಸೈಡ್ಸ್ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಸಿ. ಸೊ ಅಲ್ಲಿಗೆ ಏನು ಮಾಡ್ಬೇಕು ನೀವು? ಕಂಪ್ನಿ ಬಿ ಏನು ಕೇಳಿದ್ದಾನೆ? ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಬಂದಾಗ ಅಲ್ಲಿ ನಾವು ಆಫೀಸರ್ಸು ವರ್ಕರ್ಸ್ ಎಲ್ಲ ಬರ್ತಾರೆ. ವರ್ಕರ್ಸ್ ಅಂತ ಬಂದಾಗ ಬೇರೆ ಆಗ್ತದೆ. ಓಕೆನಾ? ಸೊ ಇಲ್ಲಿ ಕೇಳಿರೋದು ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಕಂಪ್ನಿ ಎ ಕಂಪ್ನಿ ಬಿ. ಅಂದರೆ ಕಂಪ್ನಿ ಬಿ ಕಂಪ್ನಿ ಸಿಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾನೆ. ಸೊ ಕಂಪ್ನಿ ಬಿ ಅಲ್ಲಿ ಎಷ್ಟೆಷ್ಟಿದ್ದಾರೆ? 24 ಆಫೀಸರ್ಸು, 480 ವರ್ಕರ್ಸ್. ಅಲ್ಲಿಗೆ ಟೋಟಲಿ 504. ಇನ್ನು ಕಂಪ್ನಿ ಸಿ ಅಲ್ಲಿ 20 ಜನ ಆಫೀಸರ್ಸು, 300 ಜನ ವರ್ಕರ್ಸು. ಅಲ್ಲಿಗೆ 320. ಟೋಟಲ್ ಡಿಫ್ರೆನ್ಸ್ ನೋಡಿದಾಗ 184 ಡಿಫ್ರೆನ್ಸ್ ಬರುತ್ತೆ. ಅಂದರೆ ಕಂಪ್ನಿ ಬಿ ಅಲ್ಲಿ ಕಂಪ್ನಿ ಸಿಗಿಂತ 184 ಜನ ಹೆಚ್ಚಿಗೆ ಎಂಪ್ಲಾಯೀಸ್ ಇದ್ದಾರೆ. ಅಲ್ಲಿಗೆ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಅದೇ ಥರ. ವಾಟ್ ಈಸ್ ದ ಟೋಟಲ್ ನಂಬರ್ಸ್ ಆಫ್ ಆಫೀಸರ್ ಇನ್ 3 ಕಂಪ್ನಿ? 3 ಕಂಪ್ನಿನ ಕೂಡಿದಾಗ ಎಷ್ಟು ಜನ ಆಫೀಸರ್ಸ್ ಇದ್ದಾರೆ? ಎಷ್ಟಿದ್ದಾರೆ ನೋಡಿ. ಸೊ ಕಂಪ್ನಿ ಎ, ಕಂಪ್ನಿ ಬಿ, ಕಂಪ್ನಿ ಸಿ ಟೋಟಲ್ ಮಾಡಿದಾಗ 56 ಜನ
ಬರ್ತಾರೆ. ಅಲ್ಲಿಗೆ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ನೋಡಿ, ಒಂದು ಸರಿ ಟೇಬಲ್ ರೆಡಿ ಮಾಡ್ಕೊಂಡ್ರೆ ಮುಗ್ದೋಯ್ತು. ಇನ್ನು 19th ಒನ್, ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಎ ಅಂಡ್ ಕಂಪ್ನಿ ಸಿ. ಸೊ ಅಲ್ಲಿ ಬಿ ಸಿ ಕೇಳಿದ್ದ ಪ್ರೀವಿಯಸ್ ಕ್ವಶನಲ್ಲಿ, ಇಲ್ಲಿ ಎ ಸಿಗೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾನೆ. ಸೊ ಆ್ಯಸ್ ಯೂಶಲಿ ಸೇಮ್ ಮಾಡಬೇಕೀಗ. ಕಂಪ್ನಿ ಎ ಎಷ್ಟು? 12 ಜನ ಮತ್ತು 420 ಜನ. ಅಲ್ಲಿಗೆ ಎಷ್ಟಾಯಿತು? 432. ಇನ್ನು ಸಿ ಎಲ್ಲಾದರೆ 20 + 300, ಅಲ್ಲಿಗೆ 320. ಸೊ ಡಿಫ್ರೆನ್ಸ್ ನೋಡಿದಾಗ 112 ಡಿಫ್ರೆನ್ಸ್ ಬರುತ್ತೆ. ಓಕೆನಾ? ಕಂಪ್ನಿ ಎ ಇಂದ ಟೋಟಲ್ ನಂಬರ್ಸ್ ಆಫ್ ಎಂಪ್ಲಾಯ್ತು 420, ಕಂಪ್ನಿ ಸಿ ಇಂದ 320, ಅಲ್ಲಿಗೆ ಡಿಫ್ರೆನ್ಸು 112 ಬಂತು. ಇನ್ನು ನೆಕ್ಸ್ಟ್, ಡಿಫ್ರೆನ್ಸ್ ಇನ್ ದ ನಂಬರ್ಸ್ ಆಫ್ ಆಫೀಸರ್ ಇನ್ ಕಂಪ್ನಿ ಬಿ ಆ್ಯಂಡ್ ಕಂಪ್ನಿ ಸಿ. ಈಗ ನೋಡಿ, ಬರೋ ಆಫೀಸರ್ಸ್ನಷ್ಟೇ ಕೇಳ್ತಾ ಇದ್ದೀನಿ. ಕಂಪ್ನಿ ಬಿ ಅಲ್ಲಿ ಎಷ್ಟಿತ್ತು? 24 ಆಫೀಸರ್ಸ್ ಇದ್ದರು. ಕಂಪ್ನಿ ಸಿ ಅಲ್ಲಿ 20 ಆಫೀಸರ್ಸು. ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಯಿತು? 4. ಅಲ್ಲಿಗೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್.